ಹಳ್ಳಿ ಮನೆ. ತಾಯಿ ತಂಗಿಯ ಜೊತೆ ಅದೇ ತಾನೇ ಡಿಗ್ರಿ ಮುಗಿಸಿದ ಯುವಕ ತನ್ನ ಬಡ ಕುಟುಂಬದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತಿಕೊಂಡು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ತನ್ನ ಕುಟುಂಬದ ಏಳಿಗೆಯ ಬಗ್ಗೆ ಚಿಂತಿಸಿ ತನ್ನ ಕಲಿಕೆಯನ್ನು ಮುಂದುವರಿಸಲು ಮುನ್ನಡೆದ. ಈ ಕಷ್ಟ ದುಃಖವನ್ನೆಲ್ಲ ದಾಟಿ ಅವನ ಗುರಿ ಬೆನ್ನಟ್ಟಿದರೂ ಕೊನೆಗೆ ಅವನ ಜೀವನದ ಮುಖ್ಯ ಹಂತ ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂಬುದರ ಸಣ್ಣ ತುಣುಕೆ ಈ ಕಥೆಯ ಮೂಲ ಉದ್ದೇಶ. ಮದುವೆ ವಯಸ್ಸಿಗೆ ಬಂದ ತಂಗಿ. ಎಷ್ಟೋ ಸಂಬಂಧಗಳು ಬಂದರೂ ಬಡತನದಿಂದ ನೆರವೇರದ ಕಾರ್ಯ. ಆದರೂ ತನ್ನ ಅಣ್ಣ ಮತ್ತು ತಾಯಿಯ ವಿಶ್ವಾಸದಿಂದ ಜೀವನ ನಡೆಸುತ್ತಿರುವಳು. ತನ್ನ ಕುಟುಂಬದ ಪರಿಸ್ಥಿತಿಗೆ ಹೊಂದಿಕೊಂಡು ಬದುಕುತ್ತಿದ್ದಳು. ಗಂಡನನ್ನು ಕಳೆದುಕೊಂಡ ಹೆಂಡತಿ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡು ತನ್ನ ಇಬ್ಬರು ಮಕ್ಕಳಿಗೆ ವಿದ್ಯಾವಂತನಾಗಿ ಮಾಡಿ ಬರುವ ಕಷ್ಟಗಳನ್ನು ಎದುರಿಸಿ ಬದುಕುತ್ತಿರುವಳು. ಬ್ಯಾಡ್ಪಾ, ನಾವು ದುಡ್ಡಿಲ್ಲ ನಮ್ಮ ಹತ್ರ. ಇಲ್ಲೇ ಇದೆಲ್ಲಾದ್ರೂ ಕಲಿ. ಇಲ್ಲವಾ, ನಾನು ನೌಕರಿ ಹಿಡ್ಕೊಂಡು ಹೊಳೆ ಬರ್ತಾನೆ ಅವ. ಸರಿಯಪ್ಪ, ನಿಂಗೆ ಹೆಂಗ್ ಅನಿಸ್ತೈತೆ ಹೆಂಗ್ ಮಾಡು. ಸರಿ, ನೀವು ಆಶೀರ್ವಾದ ಕೊಡುವ, ನಾ ಹೋಗ್ಬಿಡ್ತೇನೆ. ದೇವ್ರಿಗೆ ಕಾಲ್ಬೇಕಪ್ಪ. ಆಯ್ತು. ಬರ್ತಾನೆ, ಚೆನ್ನಾಗಿ ಹೋಗ್ಕೋ. ಬೇಗ ಬಾ ಅಣ್ಣ. ಸರ್ ಪ್ಲೀಸ್, ಈ ಸಂವಿಧಾನಿಕ ಹುದ್ದೆ ಅಂದ್ರೆ ಏನು ಗೊತ್ತಾಗುತ್ತೆ ಒಂದು ಸ್ವಲ್ಪ ಹೇಳ್ರಲ್ಲ. ಸಂವಿಧಾನಿಕ ಹುದ್ದೆ ಅಂದ್ರೆ ಅವು ಭಾಳ ಪವರ್ಫುಲ್ ಪೋಸ್ಟ. ಯಾವುದೇ ರಾಜಕೀಯ ಹಸ್ತಕ್ಷೇಪ ನಡೆಯಂಗಿಲ್ಲ. ಈಗ ನಾ ಅದ್ರ ಬಗ್ಗೆ ಹೇಳೋದೈತಿ ಫೋರ್ ಒಳಗಡೆ. ಕುಂದ್ರಿಪ್ಪ, ಎಲ್ಲರೂ ಕುಂದ್ರಿ. ಇವತ್ತು ನಾವು ಭಾರತದ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡೋಣ. ನಮ್ಮ ದೇಶ ಹೇಗೆ ನಡಿಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಭಾರತದ ಸಂವಿಧಾನ ತಿಳಿಸ್ಕೊಡ್ತೈತಿ. ನಮ್ಮ ಭಾರತದ ಸಂವಿಧಾನದೊಳಗೆ 22 ಭಾಗಗಳದಾವೆ. ಅದ್ರ ಬಗ್ಗೆ ಇವತ್ತು ಅಧ್ಯಯನ ಮಾಡೋದು. ಈಗ ಒಂದೆರಡು ಪ್ರಶ್ನೆಯನ್ನು ಕೇಳಿ ನಿಮ್ಮನ್ನು ಪಾಠ ಚಾಲೂ ಮಾಡ್ತನು. ಭಾರತದ ಸಂವಿಧಾನದ 3ನೇ ಭಾಗದೊಳಗೆ ಏನೈತಿ ಹೇಳಪ್ಪ ವಿಶ್ವ? ಸರ್ ನಂಗೆ ಗೊತ್ತಿಲ್ಲ ರೀ. ಇಲ್ಲಿ ಬಾಜು ಕೂತಾಳಿಕಿನ್ ಕೇಳಿ ನೋಡ್ರಲ್ಲ ಒಂದ್ಸಲ ರೀ. ಏನು ಮಾಡತ್ತಿರೋ ನೀವು ಇಬ್ರು? ಕುಂದ್ರಿ. ನೀ ಹೇಳಪ್ಪ ಸುನಿಲ್ಲ. ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ವೆರಿ ಗುಡ್. ಏನಪ್ಪ ಆನ್ಸರ? ಕುಂದ್ರು. ಈಗ ಸಂವಿಧಾನದ 2ನೇ ಭಾಗದೊಳಗೆ ಏನೈತಿ ಅಂತ ನೋಡೋಣ. ಸಂವಿಧಾನದ 2ನೇ ಭಾಗದೊಳಗೆ ಏನೈತಿ ಹೇಳಪ್ಪ. ನಾವು ಗೊತ್ತಿಲ್ಲ ಸರ್. ಏನಪ್ಪ ಇಷ್ಟು ಬೇಸಿಕ್ ಕ್ವಶನ್ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ನೀವು? ಹೇಳಪ್ಪ ಭೀಮುಣಿನ. ಸರ್ ನನಗೂ ಗೊತ್ತಿಲ್ಲ ಸರ್. ನೀ ಹೇಳಪ್ಪ ಸುನಿಲ್ಲ. ಸಂವಿಧಾನದ 2ನೇ ಭಾಗ ಪೌರತ್ವದ ಬಗ್ಗೆ ಹೇಳುತ್ತದೆ ಸರ್. ವೆರಿ ಗುಡ್. ಸಂವಿಧಾನದ 2ನೇ ಭಾಗ ಪೌರತ್ವದ ಬಗ್ಗೆ ಹೇಳುತ್ತೆ. ಕುಂದ್ರಿ. ಏನ್ರು ನಿಮಗೆ ಇಂಥದೆಲ್ಲ ಸಣ್ಣ ಒಂದು ಬೇಸಿಕ್ ಕ್ವಶನ್ಸಿಗೆ ಆನ್ಸರ್ ಮಾಡೋಕ್ಕಾಗಲ್ತಾ? ಸುನಿಲ್ ನೋಡಿ ಕಲ್ಕೋರು. ಅವ ಹೆಂಗೆ ಆನ್ಸರ್ ಮಾಡ್ತಾನೆ ನೋಡ್ರಿ. ಎಲ್ಲ ಹೆಂಗೆ ಓದ್ಯ ನೋಡ್ರಿ ಅವ. ಏನಪ್ಪ ನೀವೆಲ್ಲ ವಿಶ್ವ ನೋಡಿ ಕಲಿ. ಏನು ಮಾಡತ್ತೀನಿ ನೀನು? ಹಂಗತಾನು ಹೋರ್ಪ. ಸುನಿಲ್, ನಿನಗೆ ಓದೋದು ಬಿಟ್ಟು ಬೇರೆ ಏನೂ ಇಲ್ಲ. ಜೀವನದಾಗ ಭಾಳ ಐತೆ ಮುಂದೆ. ಅಲ್ಲಿ ನೋಡಿ ಅವ್ರ ಚಂದ ಆಟ ಆಡತ್ತಾರ. ಇವ ನೋಡಿ ಹೆಂಗೆ ಹಿಂದೆ ಮೊಬೈಲ್ ಯೂಸ್ ಮಾಡತ್ತಾನ. ಬಾ ಹೊರಗೆ ಹೋಗೋಣ ಬಾ. ಎಲ್ಲರೂ ನಾವು ಓದ್ಕೋಬೇಕು. ಓದ್ ಏನು ಮಾಡಾವದಿ? ಬಾ ಹೋಗೋಣ ಬಾ. ಬರಲ್ಲ. ಬಾರೋ ಮಗ, ಹೊರಗೆ ಹೋಗೋಣ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ಅಭ್ಯಾಸ ಬೇರೆ ಏನೂ ಗೊತ್ತಿಲ್ಲ. ನಡೀರಿ, ನಾವು ಟೀ ಕಡೆಗೆ ಹೋಗೋಣ. ಹೇಳಿದ್ರು ಇಷ್ಟ ಐತಿ, ನಾವು ಹೋಗೋ ಮಾಡಿ. ಬಾರೋ, ಕೊನೆ ಪಕ್ಷ ಕೇಳ್ತಿದ್ದೀನಿ, ಹೋಗೋಣ. ಬಾ ಅವನು ಮತ್ತೆ ಹೋಗೋಣ ಬಾ. ನಡೆಯೋ ಮಗ.
ಭೀಮಣ್ಣ ಸಾವಕಾಶ ಬಾ ತೆಲಿಗದು ಬಡ ಆರಾಮ್ ನೀ ಅಮೌಂಟ್ ರೆಡಿ ಐತಿ ಬಟ್ ನೀ ಯಾಕೆ ಕೊಡೋದು ಹೇಳಿಲ್ಲ ನನಗೆ ಅಮೌಂಟ್ ಟೈಮ್ ಬಂದಾಗ ಎಲ್ಲ ಹೇಳ್ತೀನಂತ. ಬಟ್ ಇದ್ರಾಗ ಏನೈತೆ ನೋಡ್ರಿ 50 ಲ್ಯಾಕ್ ರುಪೀಸ್ ಒಂದ್ಸಲ ಕನ್ಫರ್ಮ್ ಮಾಡ್ಕೊ ತೋರಿಸ್ತೀನಿ. ಯಾರಿಗೆ ಏನೈತೆ ನೋಡಿ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಗೊತ್ತು ಮಾಡಿಸ್ಕೊಡ್ಬೇಡಿ. ಓಕೆ ನಾನು ಹೇಳಿದ್ನಲ್ಲ ಫ್ರೆಂಡ್ಶಿಪ್ ಒಳಗೆ ಕೊಡಾತೀನಿ. ಏನು ಮಾಡ್ತೀವಿ ಗೊತ್ತಿಲ್ಲ, ಒಟ್ಟು ಏನ್ರ ಒಂದೇನೋ ಚಲೋದಾಗದ ಮಾಡ್ಕೊ. ಬಾಯ್. Time over, stop writing. ಏನಾಯ್ತು ಮಗ, ರಿಸಲ್ಟ್ ಏನಾಯ್ತು? ಅದನ್ನೇ ಹುಡುಕ್ತಾ ಇದ್ದೀನಮ್ಮ, ನೆಟ್ವರ್ಕ್ ಬರ್ತಾ ಇಲ್ಲ. ಸರಿ ನೋಡ್ಕೊಂಡು ಹೇಳು. ಅಯ್ಯೋ, ಏನಾಯ್ತಪ್ಪ, ಎದಕ್ಕೆ ಅಳ್ತಾ ಇದೀಯಾ? ಏನಾಯ್ತು? ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಹಾಳಾಯ್ತಮ್ಮ. ರಿಸಲ್ಟ್ ಸ್ಕ್ಯಾಮ್ ಅಂತ ಪ್ರೂವ್ ಆಯಿತು. ಇಲ್ಲಿ ಬಿಡು, ಅಳಬೇಡ. ಇಲ್ಲೇ ಮನೇಲಿ ಕೂತ್ಕೊಂಡು ಓದ್ಕೊಂಡು ಕೆಲಸ ಮಾಡುವಂತೆ, ಬೇಜಾರಾಗಬೇಡ. ಇರ್ಲಿ ಬಿಡಣ್ಣ. ಸಮಾಧಾನ ಮಾಡ್ಕೋ, ಸಮಾಧಾನ. ನೌಕರಿ ಸಂಬಂಧ 5 ಲಕ್ಷ ರೂಪಾಯಿನೂ ಕಳ್ಕೊಂಡೆ, ಈ ಕಡೆ ನೌಕರಿನೂ ಬರಲಿಲ್ಲ. ಏನು ಜೀವನಾಧಾರ ಏನು ಮಾಡೋದು? ನಾನು ಸಾಯ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಭ್ರಷ್ಟಾಚಾರ ನಮ್ಮ ಸಮಾಜದಲ್ಲಿ ಬೇರೂರಿ ಯುವ ಜನತೆಯ ಕನಸುಗಳನ್ನು ಹಾಳು ಮಾಡುತ್ತಿದೆ. ಇಲ್ಲಿ ನಮ್ಮ ಕಥಾನಾಯಕರು ಭ್ರಷ್ಟಾಚಾರಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನೇ ಕಳೆದುಕೊಳ್ಳಬೇಕಾಯಿತು. ನಮಗೆ ಸ್ವತಂತ್ರ ತಂದುಕೊಟ್ಟ ಮಹನೀಯರು ಇದೇನಾ ಬಯಸುತ್ತಿದ್ದದ್ದು? ಈಗಲಾದರೂ ಭಾರತದ ಯುವ ಜನತೆ ಎಚ್ಚೆತ್ತುಕೊಂಡು ಈ ಭ್ರಷ್ಟಾಚಾರವೆಂಬ ಪಡಂಭೂತವನ್ನು ನಿರ್ಮೂಲನೆ ಮಾಡಬೇಕಾಗಿದೆ. ಅಂದರೆ ಮಾತ್ರ ನಮ್ಮ ಭಾರತವು ಪ್ರಗತಿಯ ಪಥದಲ್ಲಿ ಮುನ್ನಡೆಯಲು ಸಶಕ್ತವಾಗುತ್ತದೆ.